ಲಾಸ್ಟ್ ಕ್ಲಾಸಲ್ಲಿ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ಅದರ ಮೇಲೆ ಕೆಲವೊಂದಷ್ಟು ರಿಸಲ್ಟ್ಗಳು, ಐ ಥಿಂಕ್ 2 ರಿಸಲ್ಟ್ಗಳು ನಾನು ಹೇಳಿದ್ದೆ ಅಂತ ಅನಿಸ್ತದೆ. ಒಂದು ಯಾವುದು ಅಂತಂದರೆ ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಆ್ಯಂಡ್ ದ್ಯಾಟ್ ವಿಲ್ ಬಿ ಈಕ್ವಲ್ ಟು ಯೂನಿವರ್ಸಲ್ ಸೆಟ್. ಯಾವುದೇ ಒಂದು ಸೆಟ್ಟನ್ನು ಅದರ ಕಾಂಪ್ಲಿಮೆಂಟ್ ಜೊತೆಗೆ ನಾವೇನಾದರೂ ಯೂನಿಯನ್ ತಗೊಂಡ್ರೆ ಯೂನಿವರ್ಸಲ್ ಸೆಟ್ ಬರುತ್ತೆ. ಒಂದು ವೇಳೆ ಇಂಟರ್ಸೆಕ್ಷನ್ ತಗೊಂಡ್ರೆ ಎ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್ ದಟ್ ವಿಲ್ ಬಿ ಈಕ್ವಲ್ ಟು ನಲ್ ಸೆಟ್. ಇಂಟರ್ಸೆಕ್ಷನ್ ತಗೊಂಡ್ರೆ ನಲ್ ಸೆಟ್ ಬರುತ್ತೆ. ಇದ್ರ ಮೇಲೇ ಇನ್ನೊಂದಷ್ಟು ರಿಸಲ್ಟ್ಗಳಿದೆ, ಅವುಗಳನ್ನ ನೋಡೋಣ. ಏನಂತಂದರೆ ನಂದು ಮೆಥಡ್ ಯಾವ ರೀತಿ ನಾನು ಫಾಲೋ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ಫಸ್ಟಿಗೆ GPSTR ಅಥವಾ ಈ HSTR ಕ್ರೈಸ್ ಏನು ಸಿಲೆಬಸ್ ಇದೆ ಆಲ್ಮೋಸ್ಟ್ ಸಿಲೆಬಸ್ಸನ್ನು ಕವರ್ ಮಾಡಿ, ಈಗ ನಾನೇನು ಸೆಟ್ ಥಿಯರಿ ಏನು ಇದು ಮಾಡ್ತಿದ್ದೀನಿ, ಈಗ ಸೆಟ್ಸ್ ಆದಮೇಲೆ ನೆಕ್ಸ್ಟ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಲ್ಲಿವರೆಗೆ ಹೋಗ್ತೀನಿ ನಾನು. ಯಾಕಂದರೆ ಬರೀ GPT ಅದೊಂದನ್ನೇ ನಾನು ತಲೆಯಲ್ಲಿ ಇಟ್ಕೊಂಡಿಲ್ಲ, ಕ್ರೈಸ್ ಮತ್ತು HSTR ಅದನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಹೈಯರ್ ಕಾನ್ಸೆಪ್ಟ್ ಆಗಬಹುದು. ರಿಲೇಷನ್ಸ್ವರೆಗೂ ಹೋಗ್ತೀನಿ, ಆಮೇಲೆ ಫಂಕ್ಷನ್ಸ್, ಆದಮೇಲೆ ಈ ಸೆಟ್ಸ್ ಆದಮೇಲೆ ಕಾರ್ಟೇಷಿಯನ್ ಪ್ರಾಡಕ್ಟ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಲ್ಲಿವರೆಗೆ. ಮೊದಲು ಥಿಯರಿ ನೋಡ್ಕೊಂಬೇಡ. ಥಿಯರಿ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಸಾರಿ ಕಂಪ್ಲೀಟ್ ಮುಗಿದ ಮೇಲೆ ಎಕ್ಸಾಮ್ವರೆಗೂ ಬರೀ ಎಲ್ಲ ಟಾಪಿಕ್ಕಿಂದ ಪ್ರಾಬ್ಲಮ್ಸ್, ವೆರೈಟಿ ಆಫ್ ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡೋಣ. ಸೊ ಅದು ನನ್ನ ಇಂಟೆನ್ಷನ್ ಅಷ್ಟೇ. ಓಕೆ, ನೆಕ್ಸ್ಟ್ ನೋಡಿ, ಎ ಯೂನಿಯನ್ ಎ ಡ್ಯಾಶ್ ಈಕ್ವಲ್ ಟು ಯು, ಎ ಇಂಟರ್ಸೆಕ್ಷನ್ ಎ ಡ್ಯಾಶ್ ಈಕ್ವಲ್ ಟು ನಲ್ ಸೆಟ್. ಸಿಮಿಲರ್ಲಿ ಎ ಡ್ಯಾಶ್ ಹೋಲ್ ಡ್ಯಾಶ್ ವಿಲ್ ಬಿ ಈಕ್ವಲ್ ಟು ಎ, ಅಥವಾ ಎ ಕಾಂಪ್ಲಿಮೆಂಟ್ ಹೋಲ್ ಕಾಂಪ್ಲಿಮೆಂಟ್ ಈಕ್ವಲ್ ಟು ಎ. ಎಲ್ಲದಕ್ಕೂ ಪ್ರೂಫ್ ಇದೆ, ಬಟ್ ಸದ್ಯಕ್ಕೆ ಆ ಎಲ್ಲ ಪ್ರೂಫ್ಗಳು ನಾನು ಮಾಡಿಸಲ್ಲ. ಥಿಯರಮ್ಸ್ಗಳು ಬಂದಾಗ ಆ ಥಿಯರಮ್ಸ್ಗಳ ಪ್ರೂಫನ್ನು ನಾನು ಮಾಡಿಸ್ತೀನಿ. ಯಾಕಂದ್ರೆ ಥಿಯರಮ್ಗಳನ್ನ ಕೇಳ್ತಿರ್ತಾರೆ, ಅವುಗಳನ್ನ ಮಾಡಿಸ್ತೀನಿ. ಸದ್ಯಕ್ಕೆ ಇವುಗಳು ಯಾವುದು ಬೇಡ. ಎ ಕಾಂಪ್ಲಿಮೆಂಟ್ ಹೋಲ್ ಕಾಂಪ್ಲಿಮೆಂಟ್, ಯಾಕಂದರೆ ಇದೆಲ್ಲನೂ ಮಾಡಿಸ್ತಾ ಹೋದರೆ ಲಿಮಿಟೆಡ್ ಡ್ಯೂರೇಷನಲ್ಲಿ ಕವರ್ ಮಾಡೋಕ್ಕಾಗೋದಿಲ್ಲ ಸಿಲೆಬಸನ್ನು. ಹಾಗಾಗಿ ನೆಕ್ಸ್ಟ್ ಒನ್, null set, complement of null set will be equal to universal set, and complement of universal set will be equal to null set. ಈ ಮೂರು ಎಕ್ಸ್ಟ್ರಾ ರಿಸಲ್ಟ್ಗಳು ಕಾಂಪ್ಲಿಮೆಂಟ್ನ ಮೇಲೆ ಇರ್ತಕ್ಕಂಥದ್ದು. ಎ ಕಾಂಪ್ಲಿಮೆಂಟ್ ಹೋಲ್ ಕಾಂಪ್ಲಿಮೆಂಟ್ ಈಕ್ವಲ್ ಟು ಎ, ಕಾಂಪ್ಲಿಮೆಂಟ್ ಆಫ್ ನಲ್ ಸೆಟ್ ವಿಲ್ ಬಿ ಈಕ್ವಲ್ ಟು ಯೂನಿವರ್ಸಲ್ ಸೆಟ್, ಕಾಂಪ್ಲಿಮೆಂಟ್ ಆಫ್ ಯೂನಿವರ್ಸಲ್ ಸೆಟ್ ವಿಲ್ ಬಿ ಈಕ್ವಲ್ ಟು ನಲ್ ಸೆಟ್. ಸೊ ಇದಾದಮೇಲೆ ನಂಬರ್ ಆಫ್ ಎಲಿಮೆಂಟ್ಸ್ ಮೇಲೆ ಒಂದೆರಡು ರಿಸಲ್ಟ್ಗಳಿದೆ. ಅದು ರಿಸಲ್ಟ್ ಅನ್ನೋದಕ್ಕಿಂತ ಫಾರ್ಮುಲಾ ಅನ್ನೋದು ಬೆಟರ್. ಆ ಫಾರ್ಮುಲಾಗಳು ನಾವೇನಾದರೂ ಕಲ್ತ್ವಿ ಅಂತಂದರೆ ಸೆಟ್ ಥಿಯರಿ ಏನು ಇಲ್ಲಿವರೆಗೆ ನಾವು ಸ್ಟಡಿ ಮಾಡಿದ್ದು ಅದ್ರ ಮೇಲೆ ಎಲ್ಲ ರೀತಿಯ ಪ್ರಾಬ್ಲಮ್ಸ್ಗಳು ನಾವು ಸಾಲ್ವ್ ಮಾಡ್ಬೋದು. ಸೊ ಅದೇನಿದೆ ಅಂತಂದರೆ, ಎನ್ ಆಫ್ ಎ ಯೂನಿಯನ್ ಬಿ, ಎನ್ ಆಫ್ ಎ ಯೂನಿಯನ್ ಬಿ ಈಕ್ವಲ್ ಟು, ಅಂದರೆ ಎ ಯೂನಿಯನ್ ಬಿನಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಅನ್ನೋದು. n of a union b will be equal to n of a plus n of b minus n of a intersection b. n of a union b equal to n of a plus n of b minus n of a intersection b. ಇದನ್ನು ನಾವು ವೆನ್ ಡಯಾಗ್ರಾಮಿಂದ ಜಸ್ಟ್ ವೆರಿಫೈ ಮಾಡ್ಬೋದು. ಆ್ಯಕ್ಚುಲಿ ಪ್ರೂಫ್ ಮಾಡಬೇಕಾದ್ರೂ ಕೂಡ ನಾವು ವೆನ್ ಡಯಾಗ್ರಾಮ್ನ ಹೆಲ್ಪ್ ತಗೊಳ್ತೀವಿ. ಇಲ್ಲಿ ಅವ್ರು ಕೇಳ್ತಾ ಇರೋದೇನು ಅಂತಂದರೆ, ಎ ಯೂನಿಯನ್ ಬಿ ನಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಅಂತಂದರೆ ಟೋಟಲ್ ಈ ಶೇಡೆಡ್ ರೀಜನ್ನಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ಗಳನ್ನ ಅವರು ಕೇಳ್ತಾ ಇದ್ದಾರೆ. ಇಫ್ ದಿಸ್ ಈಸ್ ಎ ಆ್ಯಂಡ್ ದಿಸ್ ಈಸ್ ಬಿ, ವಿ ನೋ ದಟ್ ದಿಸ್ ಈಸ್ ಎ ಇಂಟರ್ಸೆಕ್ಷನ್ ಬಿ. ಈ ಮಿಡಲ್ ಪೋರ್ಷನ್ ಮಾತ್ರ ಎ ಇಂಟರ್ಸೆಕ್ಷನ್ ಬಿ ಆಗುತ್ತೆ. ಟೋಟಲ್ ಶೇಡೆಡ್ ರೀಜನ್ ಏನಿರುತ್ತಲ್ಲ ಅದು ಎ ಯೂನಿಯನ್ ಬಿ. ಎನ್ ಆಫ್ ಎ ಯೂನಿಯನ್ ಬಿ ಅಂತಂದರೆ ಟೋಟಲ್ ಈ ಪೋರ್ಷನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ. ಸೊ ದಿಸ್ ಎನ್ ಆಫ್ ಎ ಯೂನಿಯನ್ ಬಿ ವಿಲ್ ಬಿ ಈಕ್ವಲ್ ಟು ಎನ್ ಆಫ್ ಎ ಅಂತಂದರೆ ಈ ರೀಜನ್ ಬಂತು, ಇದು ಎನ್ ಆಫ್ ಎ. ನೆನ್ಪಿಡಿ, ಈ ಎನ್ ಆಫ್ ಎ ಪ್ರಾಸೆಸ್ಸಲ್ಲಿ ನಾವು ಒಂದು ಸಾರಿ ಈ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿನ ತಗೊಂಡ್ಬಿಟ್ಟಿದ್ದೀವಿ. ನಾವು ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ತಗೊಂಡಿದ್ದೀವಿ, ನೆನ್ಪಿಟ್ಕೊಳ್ರಿ. ಪ್ಲಸ್ ಓಕೆ, ಎನ್ ಆಫ್ ಬಿ ಸೆಕೆಂಡ್ ಟೈಮ್ ಎನ್ ಆಫ್ ಬಿ ತಗೊಂಡಾಗ
ಎ ಇಂಟರ್ಸೆಕ್ಷನ್ ಬಿ ನ 2 ಸಾರಿ ತಗೊಂಡ್ವಿ. ಫಸ್ಟ್ ಟೈಮ್ ಎನ್ ಆಫ್ ಎ ಜೊತೆಗೆ ಎ ಇಂಟರ್ಸೆಕ್ಷನ್ ಬಿ 1 ಸಾರಿ ಬಂತು. ಎನ್ ಆಫ್ ಬಿ ಜೊತೆಗೆ ಎ ಇಂಟರ್ಸೆಕ್ಷನ್ ಬಿ ಅನ್ನೋದು 2ನೇ ಸಾರಿ ಬಂತು. ಬಟ್ ನಮಗ್ ಬೇಕಾಗಿರೋದು ಎ ತಗೊಂಡ್ರೆ ಎ ಒಳಗಡೆ ಅದು ಬಂದ್ಬಿಟ್ಟಿರ್ತದೆ, ಅದನ್ನ ತೆಗಿಬೇಕು ನಾನು. ಇಲ್ಲಿ ಬಿ ತಗೊಂಡ್ರೆ ಬಿ ಒಳಗಡೆನೂ ಬಂದಿರುತ್ತದು. ಸೊ ಯಾವ್ದಾದ್ರು 1 ಸಾರಿ ತಗೊಂಡ್ರೆ ಸಾಕು. ಎ ಜೊತೆಗಾದ್ರೂ ತಗೊಳ್ರಿ ಅಥವಾ ಬಿ ಜೊತೆಗಾದ್ರೂ ತಗೊಳ್ರಿ, ಅದ್ರ ಒಳಗಡೆ ಎ ಇಂಟರ್ಸೆಕ್ಷನ್ ಬಿ ಬಂದ್ಬಿಟ್ಟಿರ್ತದೆ. ಹಾಗಾಗಿ ನಾವೇನ್ ಮಾಡ್ಬೇಕಾಗುತ್ತಂತಂದ್ರೆ 1 ಸಾರಿ ಅದನ್ನ ಡಿಲೀಟ್ ಮಾಡ್ಬೇಕು. ಎ ಜೊತೆಗೇನು ಬಂದಿರುತ್ತಲ್ಲ ಇಂಟರ್ಸೆಕ್ಷನ್, ಅದನ್ನಾದ್ರೂ ಡಿಲೀಟ್ ಮಾಡಬೇಕು. ಬಿ ಜೊತೆಗೇನು ಬಂದಿರುತ್ತಲ್ಲ ಅದನ್ನಾದ್ರೂ ಡಿಲೀಟ್ ಮಾಡಬೇಕು. ಸೊ ಎನ್ ಆಫ್ ಎ ಅಂತಂದ್ರೆ ಕಂಪ್ಲೀಟ್ ಪೋರ್ಷನ್. ಈ ಕಂಪ್ಲೀಟ್ ಬರೀ ಎ ಇದೆಯಲ್ಲ, ಓನ್ಲಿ ಎ, ಅದ್ರ ಜೊತೆಗೆ ಎ ಇಂಟರ್ಸೆಕ್ಷನ್ ಅದು ಬಂದಿರುತ್ತೆ. ಎನ್ ಆಫ್ ಬಿ ಅಂತಂದ್ರೆ ಓನ್ಲಿ ಬಿ ಜೊತೆಗೆ ಎ ಇಂಟರ್ಸೆಕ್ಷನ್ ಬಿ ಕೂಡ ಬಂದಿರುತ್ತೆ. ನನಗೆ ಇದು 2 ಸಾರಿ ಬಂದಿರೋದ್ರಿಂದ 1 ಸಾರಿ ಅದನ್ನ ನಾ ಏನ್ ಮಾಡಬೇಕು, ರಿಮೂವ್ ಮಾಡಬೇಕು. ಹಾಗಾಗಿ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಯಾಕೆ ಬರುತ್ತೆ ಅಂದ್ರೆ 2 ಸಾರಿ ಬಂದ್ಬಿಟ್ಟಿರ್ತದೆ. ನನಗೆ 1 ಸಾರಿ ಮಾತ್ರ ಸಾಕು. ಎ ಜೊತೆಗೆ ಬಂದಿರುತ್ತಲ್ಲ ಅದು ಕವರ್ ಆದ್ರೆ ಸಾಕು. ಬಿ ಜೊತೆಗೆ ಎಕ್ಸ್ಟ್ರಾ 2 ಸಾರಿ ಬರುತ್ತಲ್ಲ, ಇದು 2ನೇ ಸಾರಿ ಬರುತ್ತಲ್ಲ, ಅದು ಹೆಂಗಾಗುತ್ತೆ ಅಂದ್ರೆ ಎ ಇಂಟರ್ಸೆಕ್ಷನ್ ಬಿ ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಗಳನ್ನ ಡಬಲ್ ಟೈಮ್ 2ನೇ ಸಾರಿ ನಾನು ಕೌಂಟ್ ಮಾಡ್ತಿದ್ದೀನಿ ಅನ್ನೋ ಅರ್ಥ ಆಗ್ತದೆ. ಸೊ 2 ಸಾರಿ ಎಲ್ಲ ಕೌಂಟ್ ಮಾಡಬೇಕಾಗಿದ್ದು 1 ಸಾರಿ ಮಾತ್ರ ಕೌಂಟ್ ಮಾಡಿದ್ರೆ ಸಾಕು. ದೇರ್ ಫೋರ್ ಮೈನಸ್ ಯಾವ್ದಾದ್ರು ಒಂದರಲ್ಲಿ ನಾನು ಸಬ್ಟ್ರಾಕ್ಟ್ ಮಾಡ್ತಿದ್ದೆ ಅಂತ, ಇದರಲ್ಲಿ ಬಂದಿರತಕ್ಕಂಥ ಎ ಇಂಟರ್ಸೆಕ್ಷನ್ ಬಿ ಅಥವಾ ಇದರಲ್ಲಿ ಬಂದಿರತಕ್ಕಂಥ ಎ ಇಂಟರ್ಸೆಕ್ಷನ್ ಬಿ ನಲ್ಲಿ ಏನು ನಂಬರ್ಸ್ ಇರುತ್ತಲ್ಲ ಅದನ್ನ ಸಬ್ಟ್ರಾಕ್ಟ್ ಮಾಡ್ತಿದ್ದೀನಿ ಅನ್ನೋ ಅರ್ಥ. ದೇರ್ ಫಾರ್ ಎನ್ ಆಫ್ ಎ ಯೂನಿಯನ್ ಬಿ ವಿಲ್ ಬಿ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಇದೊಂದು ರಿಸಲ್ಟ್. ಅದಾದ್ಮೇಲೆ 3 ಸೆಟ್ಗಳಿದ್ದಾಗ ಎನ್ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ, ಇದು 3 ಸೆಟ್ಗಳ ಮೇಲೂ ಕೂಡ ಕ್ವಶನ್ಸ್ ಬರುತ್ತೆ. ಇಲ್ಲಿ ಏನಿದೆ ಅಂತಂದ್ರೆ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಪ್ಲಸ್ ಎನ್ ಆಫ್ ಸಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಮೈನಸ್ ಎನ್ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಮೈನಸ್ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಎ ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಇದು 3 ಸೆಟ್ಗಳಿಗೆ ಅಪ್ಲೈ ಆಗ್ತಕ್ಕಂಥ ಫಾರ್ಮುಲಾ. ಎ ಯೂನಿಯನ್ ಬಿ ಯೂನಿಯನ್ ಸಿ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಪ್ಲಸ್ ಎನ್ ಆಫ್ ಸಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಮೈನಸ್ ಎನ್ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಮೈನಸ್ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಎ ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಸೊ ಇಷ್ಟು ಫಾರ್ಮುಲಾ ಇದೆ. ಈಗ ನಾವೇನ್ ಮಾಡೋಣ ಅಂತಂದ್ರೆ ಈ 2 ಫಾರ್ಮುಲಾಗಳು ಮತ್ತು ಒಟ್ಟು ರಿಸಲ್ಟ್ಗಳು, ಇದ್ರ ಮೇಲೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋಣ. ಮೊದಲಿಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ಬೇಸಿಕ್ ಲೆವೆಲ್ ಆಫ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀನಿ. ಅದಾದ್ಮೇಲೆ ಸ್ವಲ್ಪ ಕಾಂಪ್ಲೆಕ್ಸಿಗೆ ಹೋಗೋಣ. Let U equal to, U means universal set, 1, 2, 3, 4, 5, 6, and A equal to 2, 3, and B equal to 3, 4, 5. We have to verify that De Morgan's law, that is A union B whole dash equal to A dash intersection B dash, ಅಥವಾ A union B whole complement equal to A complement intersection B complement. ಇದನ್ನೇ ಯಾಕೆ ತಗೊಂಡಿದ್ದೀನಿ ನಾನು ಅಂತಂದ್ರೆ ಇದ್ರೊಳಗಡೆ ಎಲ್ಲ ರೀತಿಯ ಆಪರೇಷನ್ಸ್ಗಳು ಇನ್ಕ್ಲೂಡ್ ಆಗಿದೆ. ಯೂನಿಯನ್ಗೆ ಒಂದು ಪ್ರಾಬ್ಲಮ್ಮು, ಇಂಟರ್ಸೆಕ್ಷನ್ಗೆ ಒಂದು ಪ್ರಾಬ್ಲಮ್ಮು, ಡಿಫರೆನ್ಸಿಗೆ ಒಂದು, ಕಾಂಪ್ಲಿಮೆಂಟ್ಗೆ ಒಂದು, ಈ ರೀತಿ ಮಾಡೋ ಬದಲಿಗೆ ಒಂದು ಪ್ರಾಬ್ಲಮ್ ಅಲ್ಲಿ ಎಲ್ಲನೂ ನಾನು ಎಕ್ಸ್ಪ್ಲೇನ್ ಮಾಡ್ಬೋದು. ಇಲ್ಲೇನಿದೆ ಅಂತಂದ್ರೆ ಯೂನಿಯನ್ ಇದೆ, ಇಲ್ಲಿ ಇಂಟರ್ಸೆಕ್ಷನ್ ಇದೆ, ಇಲ್ಲಿ ಕಾಂಪ್ಲಿಮೆಂಟ್ ಇದೆ. ಹಾಗಾಗಿ ನಾನು ಈ ಕ್ವಶನ್ ಅನ್ನ
ಕನ್ಸಿಡರ್ ಮಾಡಿದ್ದೀನಿ ಮತ್ತು ಯೂಶುವಲ್ ಆಗಿ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಈ ರೀತಿ ಕ್ವಶನ್ ಅನ್ನು ಕೇಳೋಂಥ ಚಾನ್ಸಸ್ ಇರುತ್ತೆ. ಡಿ ಮಾರ್ಗನ್ ಲಾ ಆಮೇಲೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನ ವೆರಿಫೈ ಮಾಡಿ ಅಂತ ಕೇಳ್ತಾರೆ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂದರೆ ಎ ಯೂನಿಯನ್ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಈಕ್ವಲ್ ಟು ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಯೂನಿಯನ್ ಸಿ, ಅಥವಾ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ. ಅದನ್ನು ವೆರಿಫೈ ಮಾಡಿ ಅಂತ ಕೇಳ್ಬೋದು. ಹಾಗಾಗಿ ಈ ರೀತಿ ಕ್ವಶನ್ ಅಂತ ತಗೊಂಡಿದ್ವಿ. ಮೊದಲಿಗೆ ನಾವೇನು ಮಾಡಬೇಕು ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಮೊದಲಿಗೆ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಬೇಕು ಅಂದರೆ ವಿ ವಾಂಟ್ ಎ ಯೂನಿಯನ್ ಬಿ. ಮೊದಲಿಗೆ ಎ ಯೂನಿಯನ್ ಬಿ ಫೈಂಡ್ ಮಾಡಬೇಕು, ಅದಾದಮೇಲೆ ಅದರ ಕಾಂಪ್ಲಿಮೆಂಟ್. ಅಲ್ಲಿಗೆ ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಸಿಗುತ್ತೆ. ಅದಾದಮೇಲೆ ರೈಟ್ ಹ್ಯಾಂಡ್ ಸೈಡ್ ಮಾಡಬೇಕಂದ್ರೆ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಎ ಕಾಂಪ್ಲಿಮೆಂಟ್ ಆ್ಯಂಡ್ ಬಿ ಕಾಂಪ್ಲಿಮೆಂಟ್, ದೆನ್ ವಿ ಹ್ಯಾವ್ ಟು ಟೇಕ್ ದ ಇಂಟರ್ಸೆಕ್ಷನ್ ಆಫ್ ದೋಸ್ ಟು ಸೆಟ್ಸ್. ಸೊ ಆಮೇಲೆ ನಮಗೆ ಆರ್ ಎಚ್ ಎಸ್ ಸಿಗುತ್ತೆ. ಇಫ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ದೆನ್ ವಿ ಆರ್ ಡನ್. ಸೊ solution. First of all, let us find A union B. A union B equal to A union B ಅಂತಂದ್ರೆ A ಮತ್ತು B ನಲ್ಲಿರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಗಳನ್ನು ಬರೀಬೇಕು. ಬಟ್ ರಿಪೀಟೆಡ್ ಎಲಿಮೆಂಟ್ಗಳನ್ನ ಒಂದು ಸಾರಿ ಮಾತ್ರ ಬರೀಬೇಕು, ರಿಪೀಟ್ ಮಾಡಬಾರ್ದು. A ನಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಯಾವುದು? 2 3. B ನಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ 3 4 5. ಬಟ್ 3 ಆಲ್ರೆಡಿ ಬಂದಿರೋದ್ರಿಂದ ಮತ್ತೊಂದು ಸಾರಿ ಬರೆಯಲ್ಲ. ಲೆಟ್ ಮಿ ರೈಟ್ 4 and 5. ದಿಸ್ ಈಸ್ A union B. ಎ ಯೂನಿಯನ್ ಬಿ ರೆಡಿ ಆಯಿತು. ಈಗ ನಾನೇನು ಮಾಡಬೇಕು ಅಂದರೆ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್. ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಅಂತಂದರೆ ಫಾರ್ಮುಲಾ ಬರೆದ್ರೆ ಆ್ಯಕ್ಚುಲಿ ಏನಾಗುತ್ತದು ಯು ಮೈನಸ್ ಎ ಯೂನಿಯನ್ ಬಿ ಆಗುತ್ತೆ. ಯಾಕಂದರೆ ಎ ಕಾಂಪ್ಲಿಮೆಂಟ್ಗೆ ಫಾರ್ಮುಲಾ ಏನಂತಿದೆ? ಎ ಕಾಂಪ್ಲಿಮೆಂಟ್ ಈಸ್ ನಥಿಂಗ್ ಬಟ್ ಯು ಮೈನಸ್ ಎ. ಯೂನಿವರ್ಸಲ್ ಸೆಟ್ಟಲ್ಲಿ ಎನ ನಾವೇನು ಮಾಡಬೇಕು? ಡಿಫ್ರೆನ್ಸ್ ತಗೋಬೇಕು, ಮೈನಸ್ ಮಾಡಬೇಕು. ಇನ್ ಪ್ಲೇಸ್ ಆಫ್ ಎ ವಿ ಹ್ಯಾವ್ ಎ ಯೂನಿಯನ್ ಬಿ. ಎ ಯೂನಿಯನ್ ಬಿ ಅನ್ನೋದೇ ಒಂದು ಸೆಟ್ ಇಲ್ಲಿ. ಸೊ ಇಲ್ಲಿ ಏನು ಬಂದಿದೆ? ಎ ಯೂನಿಯನ್ ಬಿ ಬಂದಿದೆ. ಹಾಗಾದ್ರೆ ಇಲ್ಲೂ ಕೂಡ ಎ ಯೂನಿಯನ್ ಬಿ ಬರಬೇಕು. ದೇರ್ ಫೋರ್ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ವಿಲ್ ಬಿ ಈಕ್ವಲ್ ಟು ಯೂನಿವರ್ಸಲ್ ಸೆಟ್ ಮೈನಸ್ ಎ ಯೂನಿಯನ್ ಬಿ. ಹಾಗಾದ್ರೆ ಈಗ ನಮಗೆ ಡಿಫರೆನ್ಸ್ ಬಂತಿದೆ. ಡಿಫರೆನ್ಸ್ ಅಂತ ಬಂದಾಗ ನಮ್ಗೆ ಗೊತ್ತಿರಬೇಕು ನೋಡಿ, ಎ ಮೈನಸ್ ಬಿ ಅಂತ ಇದ್ರೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ಸೆಟ್ ಯಾವುದು ಅಂತಂದ್ರೆ ಎ. ಯಾಕಂದ್ರೆ ಡಿಫರೆನ್ಸ್ ಅಲ್ಲಿ ಬಹಳ ಕನ್ಫ್ಯೂಸ್ ಆಗುತ್ತೆ ಅಂತೇಳಿ ನಾನು ಇದನ್ನ ಹೇಳ್ತಿದ್ದೀನಿ. ಮೊದಲೇ ಸೆಟ್ ಕಾನ್ಸಂಟ್ರೇಟ್ ಮಾಡಬೇಕು. ಮೊದಲೇ ಸೆಟ್ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಗಳನ್ನೇ ನಾವು ಬರೀಬೇಕು. ಆದ್ರೆ ಆ ಮೊದಲನೇ ಸೆಟ್ ಅಲ್ಲಿ ಕೆಲವೊಂದು ಎಲಿಮೆಂಟ್ಗಳನ್ನು ಬಿಡಬೇಕಾಗುತ್ತೆ. ಯಾವ ಎಲಿಮೆಂಟ್ಗಳನ್ನು ಬಿಡಬೇಕು ಅಂತಂದ್ರೆ ಎ ಮತ್ತು ಬಿ ನಲ್ಲಿ ಕಾಮನ್ ಆಗಿರ್ತಕ್ಕಂಥ ಎಲಿಮೆಂಟ್ಗಳನ್ನ ಬಿಟ್ಟು ಉಳಿದಂಥ ಎಲಿಮೆಂಟ್ಗಳನ್ನ ಬರಿಬೇಕು. ಯಾವ ಸೆಟ್ ಇಂದ? ಎ ಸೆಟ್ ಇಂದ. ಬಿ ಸೆಟ್ ಜಸ್ಟ್ ನಮಗೆ ಹೆಲ್ಪ್ ಮಾಡುತ್ತೆ. ಯಾಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಕಾಮನ್ ಎಲಿಮೆಂಟ್ ಯಾವುದು ಅಂತೇಳಿ ಹುಡುಕಕ್ಕೆ ಮಾತ್ರ ಹೆಲ್ಪ್ ಮಾಡ್ತದೆ. ಒಂದು ವೇಳೆ ಎ ಮತ್ತು ಬಿ ಏನಾದರೂ ಡಿಸ್ಜಾಯಿಂಟ್ ಸೆಟ್ಗಳಾಗಿದ್ರೆ, ವಾಟ್ ಯು ಮೀನ್ ಬೈ ಡಿಸ್ಜಾಯಿಂಟ್? ಇಫ್ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ ಟು ನಲ್ ಸೆಟ್. ಒಂದು ವೇಳೆ ಅವು ನಲ್ ಸೆಟ್ ಆಗಿತ್ತು ಅಂತಂದ್ರೆ ಆವಾಗ ಎ ಮೈನಸ್ ಬಿ ವಿಲ್ ಬಿ ಈಕ್ವಲ್ ಟು ಎ. ಡಿಸ್ಜಾಯಿಂಟ್ ಆಗಿದ್ದಾಗ ಮಾತ್ರ, ಯಾಕಂದ್ರೆ ಕಾಮನ್ ಎಲಿಮೆಂಟ್ ಯಾವುದು ಇರೋದಿಲ್ಲಲ್ಲ, ಹಾಗಾಗಿ ಎ ಅನ್ನೋ ಸೆಟ್ಟೆ ಬಂದ್ಬಿಡ್ತದೆ ಅಲ್ಲಿ, ಅದೇನು ಪ್ರಾಬ್ಲಮ್. ಆಮೇಲೆ ಈಗ ತಾನೇ ರಿಸಲ್ಟ್ ಹೇಳಿದ್ನಲ್ಲ ನಾನು, ಎನ್ ಆಫ್ ಎ ಯೂನಿಯನ್ ಬಿ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತೇಳಿ. ಅಲ್ಲಿ ಒಂದು ವೇಳೆ ಎ ಮತ್ತು ಬಿಗಳೆಂದು ಡಿಸ್ಜಾಯಿಂಟ್ ಸೆಟ್ಸ್ ಆಗಿತ್ತು ಅಂದ್ರೆ ರಿಸಲ್ಟ್ ಏನಿದೆ ಗೊತ್ತಾ? ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಎನ್ ಆಫ್ ಎ ಯೂನಿಯನ್ ಬಿ ಈಕ್ವಲ್ ಟು ಎನ್ ಆಫ್ ಎ ಯೂನಿಯನ್ ಬಿ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ. ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇರಲ್ಲ. ಯಾವಾಗಿದು? ಇಫ್ ದ ಸೆಟ್ಸ್ ಆರ್ ಡಿಸ್ಜಾಯಿಂಟ್. ಅದೇ ಫಾರ್ಮುಲಾನೇ ಬಳಸ್ಬೋದು. ಅವಾಗ ಏನಾಗ್ತದೆ? ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ 0 ಆಗುತ್ತೆ. ಯಾಕಂತಂದ್ರೆ ಡಿಸ್ಜಾಯಿಂಟ್ ಆಗಿರೋದ್ರಿಂದ ಕಾಮನ್ ಎಲಿಮೆಂಟ್ಸ್ ಇರಲ್ಲ. ಕಾಮನ್ ಎಲಿಮೆಂಟ್ಸ್ ಇಲ್ಲ ಅಂತಂದ್ರೆ ಅರ್ಥ ಏನು? ನಲ್ ಸೆಟ್ ಅಂತ. ನಲ್ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ? 0 ಎಲಿಮೆಂಟ್ಸ್. ದೇರ್ ಫೋರ್ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇರುತ್ತಲ್ಲ, ಅದು 0 ಆಗುತ್ತೆ. ಹಾಗಾಗಿ ಆ ಟರ್ಮ್ ನಾವೇನ್ ಮಾಡಿದೀವಿ ಅಂತಂದ್ರೆ ಇಗ್ನೋರ್ ಮಾಡಿದೀವಿ. ಇದು ಯಾವಾಗ ಅಪ್ಲೈ ಆಗುತ್ತೆ? ವೆನ್ ಎ ಅಂಡ್ ಬಿ ಆರ್ ಡಿಸ್ಜಾಯಿಂಟ್ ಸೆಟ್ಸ್. ಸೊ ಇದು ಒಂದು ರೀತಿ ಸ್ಟ್ಯಾಂಡರ್ಡ್ ರಿಸಲ್ಟ್, ಬಟ್ ಜನರಲ್ ರಿಸಲ್ಟ್ ಅಲ್ಲೇ ಅದು ಕೂಡ ಅಪ್ಲೈ ಆಗುತ್ತೆ. ಓಕೆ, ರೈಟ್. ಈಗ ಎ ಮೈನಸ್ ಬಿ ಮಾಡಬೇಕು ಅಂತಂದ್ರೆ ಫಸ್ಟ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಫಸ್ಟ್ ಸೆಟ್. ಎ ಸೆಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಅದರಲ್ಲಿರ್ತಕ್ಕಂಥ ಕಾಮನ್ ಎಲಿಮೆಂಟ್ಗಳನ್ನ ಇಗ್ನೋರ್ ಮಾಡಿ ಬಿಟ್ಟು ಉಳಿದಂಥ ಏನ ಎಲಿಮೆಂಟ್ಗಳನ್ನು ಮಾತ್ರ ಬರಿಬೇಕು. ಇಲ್ಲಿ ಯು ಮೈನಸ್ ಎ ಯೂನಿಯನ್ ಬಿ ಅಂತ ಇರೋದ್ರಿಂದ ಯೂನಿವರ್ಸಲ್ ಸೆಟ್ ನಮಗೆ ಬಹಳ ಇಂಪಾರ್ಟೆಂಟ್. ಈ ಫಸ್ಟ್ ಇಂಪಾರ್ಟೆಂಟ್ ಯಾವುದು? ಯೂನಿವರ್ಸಲ್ ಸೆಟ್. ಈ ಯೂನಿವರ್ಸಲ್ ಸೆಟ್ ಅಲ್ಲಿ ಎ ಯೂನಿಯನ್ ಬಿ ನ ಯಾವ್ದಾದ್ರು ಎಲಿಮೆಂಟ್ಗಳು ಇದ್ರೆ ಅವುಗಳನ್ನ ಬಿಡಬೇಕು. ಎ ಯೂನಿಯನ್ ಬಿ ನಲ್ಲಿ 2 3 4 5 ಇದೆ. ಅವುಗಳನ್ನ ಬಿಡಬೇಕು. ಎಲ್ಲಿ ಬಿಡಬೇಕು? ಯೂನಿವರ್ಸಲ್ ಸೆಟ್ ಅಲ್ಲಿ ಬಿಡಬೇಕು. ಫಸ್ಟ್ ಸೆಟ್ ಅಲ್ಲಿ ಬಿಡಬೇಕು. 2 3 4 5 ಎಲ್ಲಿದೆ ನೋಡ್ರಿ? 2 3 4 5.
ಈ 4 ಎಲಿಮೆಂಟ್ಗಳನ್ನು ಬಿಟ್ಟು ಉಳಿದಂತ ಎಲಿಮೆಂಟ್ಗಳನ್ನು ಮಾತ್ರ ಬರೀಬೇಕು. ಸೊ ಉಳಿದಂತ ಎಲಿಮೆಂಟ್ಗಳು ಅಂತಂದ್ರೆ 1 and 6. ದಿಸ್ ಈಸ್ ನಥಿಂಗ್ ಬಟ್ LHS. LHS ನಮಗೆ ಕ್ಲಿಯರ್ ಆಯ್ತು. A ಯೂನಿಯನ್ B ಹೋಲ್ ಕಾಂಪ್ಲಿಮೆಂಟ್ ಬಂತು. ಈಗ RHSಗೆ ಹೋಗ್ಬೇಕು. RHSಗೆ ಹೋಗೋಕೆ ಮುಂಚೆ A ಕಾಂಪ್ಲಿಮೆಂಟ್ B ಕಾಂಪ್ಲಿಮೆಂಟ್ ಬೇಕು ನಮಗೆ. ಯಾಕಂದ್ರೆ ಇಂಟರ್ಸೆಕ್ಷನ್ ಆಫ್ A ಕಾಂಪ್ಲಿಮೆಂಟ್ B ಕಾಂಪ್ಲಿಮೆಂಟ್ ಅಂತ ಇರೋದ್ರಿಂದ ಮೊದಲಿಗೆ A ಕಾಂಪ್ಲಿಮೆಂಟ್ B ಕಾಂಪ್ಲಿಮೆಂಟ್ ಫೈಂಡ್ ಮಾಡಿದ್ರೆ ಅವುಗಳ ಜೊತೆಗೆ ಇಂಟರ್ಸೆಕ್ಷನ್ ತಗೋಬೇಕು. ಸೊ ಲೆಟ್ ಅಸ್ ಫೈಂಡ್ A ಕಾಂಪ್ಲಿಮೆಂಟ್. A ಕಾಂಪ್ಲಿಮೆಂಟ್ ಈಸ್ ನಥಿಂಗ್ ಬಟ್ ಯೂನಿವರ್ಸಲ್ ಸೆಟ್ ಮೈನಸ್ A. ಅಗೇನ್ ಸೇಮ್ ಪ್ರಾಸೆಸ್. ಫಸ್ಟ್ ಸೆಟ್ ಯೂನಿವರ್ಸಲ್ ಸೆಟ್ ಆಗಿರೋದ್ರಿಂದ ಯೂನಿವರ್ಸಲ್ ಸೆಟ್ ಅಲ್ಲಿ ನಾವು ಯಾವ ಎಲಿಮೆಂಟ್ಗಳನ್ನು ಬಿಡಬೇಕು, ಎ ಜೊತೆಗೆ ಯಾವುದಾದ್ರೂ ಕಾಮನ್ ಎಲಿಮೆಂಟ್ ಇದ್ರೆ ಆ ಎಲಿಮೆಂಟ್ಗಳನ್ನು ನಾವೇನ್ ಮಾಡ್ಬೇಕು, ಇಲ್ಲಿ ಬಿಡಬೇಕು. ಎ ಅನ್ನ ಸೆಟ್ ನೋಡಿ, ಎ ಅನ್ನ ಸೆಟ್ ಇಲ್ಲಿದೆ ನೋಡಿ, 2 3 ಇಲ್ಲಿ 2 3 ಬಂದಿದೆ ಯೂನಿವರ್ಸಲ್ ಸೆಟ್ ಅಲ್ಲಿ. ಆ 2 3 ಅನ್ನೋ ಎಲಿಮೆಂಟ್ಗಳನ್ನು ಬಿಟ್ಟು ಉಳಿದಂತ ಎಲಿಮೆಂಟ್ಸ್ಗಳನ್ನು ಬರೀಬೇಕು. 1 4 5 6 1 4 5 6. ದಿಸ್ ಈಸ್ ಎ ಕಾಂಪ್ಲಿಮೆಂಟ್. Similarly, let us find B complement. B complement means universal set minus B. This is equal to universal set ನಮಗೆ main. B ಅನ್ನ ಸೆಟ್ ಅಲ್ಲಿ ಯಾವ ಎಲಿಮೆಂಟ್ಸ್ ಇದೆ, 3 4 5. ಆ 3 4 5 ನ ಯೂನಿವರ್ಸಲ್ ಸೆಟ್ ಅಲ್ಲಿ ಬಿಡಬೇಕು. 3 4 5 ಈ ಮೂರು ಎಲಿಮೆಂಟ್ ಗಳನ್ನು ಬಿಟ್ರೆ we are left with 1 2 6 1 2 6. This is B complement. ಈಗ ಏನ್ ಮಾಡಬೇಕು ಅಂತಂದ್ರೆ we have to take intersection of these two sets, A complement intersection B complement. ಇಂಟರ್ಸೆಕ್ಷನ್ ಅಂತಂದ್ರೆ ನಿಮ್ಗೆ ಆಗ್ಲೇ ಗೊತ್ತಿದೆ, ಏನು, ಕಾಮನ್ ಎಲಿಮೆಂಟ್ಗಳನ್ನ ಮಾತ್ರ ಬರೆಯೋದು. ಇಂಟರ್ಸೆಕ್ಷನ್ ಅಂದ್ರೆ ಕಾಮನ್ ಎಲಿಮೆಂಟ್ಗಳನ್ನ ಮಾತ್ರ ಬರೆಯೋದು. ಎರಡೂ ಸೆಟ್ ಅಲ್ಲಿ ಕಾಮನ್ ಎಲಿಮೆಂಟ್ಸ್ ಯಾವ್ದಿದೆ, 1 ಇದೆ ಬಿಟ್ರೆ 6 ಇದೆ. therefore 1, 6. This is RHS. Clearly you can observe LHS is equal to RHS. LHS 1, 6 ಬಂದಿದೆ, RHS ಕೂಡ 1, 6 ಬಂದಿದೆ. therefore LHS is equal to RHS, hence verified. ಅಥವಾ we can write therefore A union B whole complement is equal to A complement intersection B complement. De Morgan's law is verified. So this is how we solve the given problems. So union, intersection, complement ಎಲ್ಲನೂ ಮಿಕ್ಸ್ ಆಗಿತ್ತು ಈ ಪ್ರಾಬ್ಲಮ್ ಅಲ್ಲಿ. For any set A, first question ಇದೆ ನೋಡಿ, A complement whole complement is equal to A complement whole complement. ಇವತ್ತಿನ ರಿಸಲ್ಟ್ ಹೇಳಿದ್ದು ನಾನು. ಆಪ್ಷನ್ಸ್ ಆರ್ A complement, ಆಪ್ಷನ್ ಬಿ A, ಆಪ್ಷನ್ ಸಿ null set, ಆಪ್ಷನ್ ಡಿ none of these. ಸೊ ಯಾವ್ದು ಕರೆಕ್ಟ್ ಆನ್ಸರ್, A complement whole complement will be equal to A. So option B is correct. Let A and B be two sets in the same universal set, then A minus B is equal to, ಏನಂತ ಹೇಳ್ತಾನೆ, A ಮತ್ತು B ಗಳು ಒಂದೇ ಯೂನಿವರ್ಸಲ್ ಸೆಟ್ ಒಳಗಡೆ ಇರತಕ್ಕಂಥ ಸೆಟ್ಗಳು A ಮತ್ತು B. ಹಾಗಾದ್ರೆ A ಮೈನಸ್ B ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಆಪ್ಷನ್ಸ್ ಆರ್ ಫಸ್ಟ್ ಆಪ್ಷನ್ A ಇಂಟರ್ಸೆಕ್ಷನ್ B,
ಸೆಕೆಂಡ್ ಆಪ್ಷನ್ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ. ಥರ್ಡ್ ಆಪ್ಷನ್ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಫೋರ್ತ್ ಆಪ್ಷನ್ ನನ್ ಆಫ್ ದೀಸ್. ಈ ರೀತಿ ಇದೆ ಕ್ವಶನ್. ಎ ಮೈನಸ್ ಬಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಈ ರೀತಿ ಏನಾದರೂ ಕೊಟ್ಟರೆ, ಪ್ರಾಪರ್ಟಿನ ವೆರಿಫೈ ಮಾಡಿ ಅಥವಾ ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಕೊಟ್ಟರೆ, ಫಸ್ಟ್ ನೀವೇನು ಮಾಡಿ ಅಂತಂದರೆ, ಬೆಟರ್ ಟು ಗೋ ವಿತ್ ವೆನ್ ಡಯಾಗ್ರಾಮ್ ಆರ್ ಯು ಕ್ಯಾನ್ ಟೇಕ್ ಎಕ್ಸಾಂಪಲ್. ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ತಗೊಂಡು ನೀವು ವೆರಿಫೈ ಮಾಡ್ಬೋದು. ಆದರೆ ಎಕ್ಸಾಂಪಲ್ ತಗೊಂಡಾಗ ಕೆಲವೊಮ್ಮೆ ಏನಾಗಂತ ಚಾನ್ಸ್ ಇರುತ್ತೆ ಅಂತಂದರೆ, ಎರಡೆರಡು ಆಪ್ಷನ್ಗಳಿಗೆ ಒಬೇ ಆಗೋ ಥರದ ಎಕ್ಸಾಂಪಲ್ಗಳು ಬಂದ್ಬಿಡಬಹುದು. ಯಾಕಂದರೆ ಕರೆಕ್ಟಾಗಿ ಒಂದೇ ಒಂದು ಆಪ್ಷನ್ಗೆ ಕರೆಕ್ಟ್ ಆಗೋ ಥರ ಎಕ್ಸಾಂಪಲ್ನ ಜನರೇಟ್ ಮಾಡೋದು ಕೆಲವೊಮ್ಮೆ ಆಗೋದಿಲ್ಲ. ಅದಕ್ಕೆ ನೀವೇನು ಮಾಡಿ ಅಂತಂದರೆ, ಗೋ ವಿತ್ ವೆನ್ ಡಯಾಗ್ರಾಮ್. ವೆನ್ ಡಯಾಗ್ರಾಮಿಂದ ಹೋಗ್ಬಿಡ್ರಿ. ಯಾವ ರೀತಿ ಸಾಲ್ವ್ ಮಾಡಬೇಕು ಈ ರೀತಿ ಕೊಟ್ಟಾಗ ಅಂತಂದರೆ, ಇಲ್ಲಿ ಒಂದು ಸೆಟ್ ಇದೆ ಎ, ಇನ್ನೊಂದು ಸೆಟ್ ಇದೆ ಬಿ. ಇದು ಯೂನಿವರ್ಸಲ್ ಸೆಟ್. ಎಲ್ಲ ಪಾರ್ಟಲ್ಲಿ, ಎಲ್ಲ ರೀಜನ್ಗಳಲ್ಲಿ ಒಂದೊಂದು ಎಲಿಮೆಂಟನ್ನು ಕೊಡಿ. ರೀಜನ್ಗಳಿಗೆ ಹೆಸರನ್ನು ಕೊಡಿಬೇಕಿದ್ರೆ, ಇದು 1, ಇದು 2, ಇದು 3, ಹೊರಗಡೆ ಏನಿದೆ ಅದು 4 ಆಗಿರಲಿ. ಇದು ಯೂನಿವರ್ಸಲ್ ಸೆಟ್. ಇದು ಎ, ಇದು ಬಿ. ಆಮೇಲೆ ಪ್ರತಿಯೊಂದು ರೀಜನ್ನ ಹೆಸರುಗಳು ನಮಗೆ ಗೊತ್ತಿರಬೇಕು, ಅದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಬರೀ ಹಾಫ್ ಮೂನ್ ಏನಿದೆ, ಇಲ್ಲಿಂದ ಇಲ್ಲಿವರೆಗೆ ಇಷ್ಟು ಮಾತ್ರ ಏನಿದೆ, ಇದು ಆಕ್ಚುಲಿ ಏನು ಅಂತಂದ್ರೆ ದಿಸ್ ಇಸ್ ಎ ಮೈನಸ್ ಬಿ. ಮತ್ತೆ ಈ ಕಡೆ ಅರ್ಧ ಚಂದ್ರ ಏನಿದೆ ಇದು ಆಕ್ಚುಲಿ ಬಿ ಮೈನಸ್ ಎ. ಇಲ್ಲಿ ಒಳಗಡೆ ಇರೋದು ದಿಸ್ ಇಸ್ ಎ ಇಂಟರ್ಸೆಕ್ಷನ್ ಬಿ, ಓನ್ಲಿ ದಟ್ ಪಾರ್ಟ್, ಎ ಇಂಟರ್ಸೆಕ್ಷನ್ ಬಿ. ಇಷ್ಟು ಗೊತ್ತಿದ್ರೆ ನಾವು ಸಾಲ್ವ್ ಮಾಡ್ಬೋದು. ಈಗ ನಾವು ಆಕ್ಚುಲಿ ಫೈನ್ ಮಾಡ್ಬೇಕಾದ್ರೆ ಎ ಮೈನಸ್ ಬಿ ಅಂದ್ರೆ ಇದು ಈ ಪಾರ್ಟ್ ಮಾತ್ರ. ಎ ಮೈನಸ್ ಬಿ ಅಂತಂದ್ರೆ 1 ಬರ್ಬೇಕು. ನನಗೆ ಏನ್ ಬರ್ಬೇಕು ಆನ್ಸರ್? 1 ಬರ್ಬೇಕು. ಆ ರೀತಿ ಯಾವ್ದು ಕೊಡುತ್ತೆ ಇಲ್ಲಿ, ಅದನ್ನ ನಾವೀಗ ವೆರಿಫೈ ಮಾಡ್ತಾ ಹೋಗ್ಬೇಕು. ಈಗ ಫಸ್ಟ್ ಆಪ್ಷನ್ ನೋಡೋಣ, ಎ ಇಂಟರ್ಸೆಕ್ಷನ್ ಬಿ. ಎ ಇಂಟರ್ಸೆಕ್ಷನ್ ಬಿ ನಲ್ಲಿ ಯಾವ ಎಲಿಮೆಂಟ್ ಇದೆ? 2 ಅನ್ನೋ ಎಲಿಮೆಂಟ್ ಇದೆ, ರೀಜನ್ 2. ಬಟ್ ನಮಗೆ ಬರ್ಬೇಕಾಗಿರೋದು 1, ಹಾಗಾಗಿ ಆಪ್ಷನ್ 1 ರಾಂಗ್. ಆಪ್ಷನ್ 2 ನೋಡಿ, ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಅಂತ ಇದೆ. ಎ ಕಾಂಪ್ಲಿಮೆಂಟ್ ಅಂದ್ರೆ ಎ ಬಿಟ್ಟು ಹೊರಗಡೆದು ಅಂತ. ಓಕೆ, ಫಸ್ಟ್ ನೋಡಿ ಎ ಕಾಂಪ್ಲಿಮೆಂಟ್ ಬರ್ಕೊಳ್ತಿದ್ದೀನಿ ನಾ ಇಲ್ಲಿ. ಎ ಕಾಂಪ್ಲಿಮೆಂಟ್ ಅಂದ್ರೆ ಎ ಬಿಟ್ಟು ಹೊರಗಡೆ ಇರ್ತಕ್ಕಂಥ ಎಲಿಮೆಂಟ್ಸ್. ಹೊರಗಡೆ ಯಾವ್ಯಾವ್ದಿದೆ? 4 and 3. 4, 3 ಇದೆ ಎ ಕಾಂಪ್ಲಿಮೆಂಟ್ ಅಂದ್ರೆ. ಬಿ ಇಂಟರ್ಸೆಕ್ಷನ್ ಬಿ ಇದೆ. ಬಿ ಅಂತಂದ್ರೆ ಇದಿಷ್ಟು ಸೆಟ್. ಬಿ ನಲ್ಲಿ ಯಾವ್ಯಾವ ಎಲಿಮೆಂಟ್ ಇದೆ? 2 and 3 ಇದೆ. 2 and 3. ಇಂಟರ್ಸೆಕ್ಷನ್ ಅಂತಂದ್ರೆ ಕಾಮನ್ ಎಲಿಮೆಂಟ್ಸ್ ನ ಬರಿಬೇಕಾಗಿರೋದ್ರಿಂದ ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ಸೊ ಕಾಮನ್ ಎಲಿಮೆಂಟ್ 3 ಬಂತು. ಬಟ್ ನಮಗೆ ಬರಬೇಕಾಗಿರೋದು 1 ಬರಬೇಕು. ಸೊ ಆಪ್ಷನ್ 2 ಕೂಡ ಅಲ್ಲ. ಈಗ ಆಪ್ಷನ್ 3 ಬರೋಣ. ಫಸ್ಟ್ ಏನ್ ಬರಿಬೇಕು? ಎ ಸೆಟ್ ಬರಿಬೇಕು. ಎ ಅಂತಂದ್ರೆ ಯಾವ್ಯಾವ ಎಲಿಮೆಂಟ್ಸ್ ಇದೆ? ಇದಿಷ್ಟು ಎ. 1 and 2, ಏನಲ್ಲಿ 1 and 2 ಅನ್ನೋ ಎಲಿಮೆಂಟ್ಸ್ ಇದೆ. ರೀಜನ್ಗಳಿಗೆ ಈ ರೀತಿ ಹೆಸರುಗಳು ನಂಬರ್ಗಳನ್ನ ಕೊಟ್ಟರೆ ಸಾಕು, ಎಲ್ಲ ಎಲಿಮೆಂಟ್ಸ್ ತುಂಬಾ ಅವಶ್ಯಕತೆ ಇಲ್ಲ. ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಬಿ ಕಾಂಪ್ಲಿಮೆಂಟ್ ಅಂದ್ರೆ ಬಿ ಬಿಟ್ಟು ಹೊರಗಡೆ ಇರ್ತಕ್ಕಂಥ ಎಲಿಮೆಂಟ್ಸ್. ಇಷ್ಟು ಬಿ ಆಗಿರೋದ್ರಿಂದ ಇಷ್ಟು ಬಿಟ್ಟು ಹೊರಗಡೆ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ 1 and 4. 1 and 4. ಈಗ ಇಂಟರ್ಸೆಕ್ಷನ್ ಅಂತ ತಗೊಂಡಿರೋದ್ರಿಂದ ಕಾಮನ್ ಎಲಿಮೆಂಟ್ಗಳನ್ನ ಮಾತ್ರ ಬರಿಬೇಕು. ಕಾಮನ್ ಎಲಿಮೆಂಟ್ಸ್ ಯಾವ್ದಿದೆ? 1. therefore ನೋಡಿ, ನಮ್ಗೆ ಬರಬೇಕಾಗಿರೋದು 1, ಇಲ್ಲಿ ಬಂದಿರೋದು 1. ಸೊ ಆಪ್ಷನ್ 3 ಇಸ್ ಕರೆಕ್ಟ್, ಆಪ್ಷನ್ 4 ಇಸ್ ರಾಂಗ್. ಈ ರೀತಿ ವೆನ್ ಡಯಾಗ್ರಾಮ್ ಇಂದ ನೀವು ಈಸಿಯಾಗಿ ಅನಲೈಸ್ ಮಾಡಬಹುದು ಕ್ವಶನ್. ನೆಕ್ಸ್ಟ್ ಒನ್, ದ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎ ಸೆಟ್ ಕಂಟೈನಿಂಗ್ n ಎಲಿಮೆಂಟ್ಸ್ ಈಸ್. ಒಂದು ಸೆಟ್ ಅಲ್ಲಿ n ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೆ ಆ ಸೆಟ್ ಇಂದ ಎಷ್ಟು ಸಬ್ಸೆಟ್ಗಳನ್ನ ಬರೀಬಹುದು ಅಂತ ಕೇಳ್ತಾನೆ. ಆಪ್ಷನ್ಸ್ ಆರ್ n 2 to the power of n minus 1, n square 2 to the power of n. ಸೊ ಎಷ್ಟು ಸಬ್ಸೆಟ್ಗಳನ್ನ ಬರೀಬಹುದು ಅಂತಂದ್ರೆ, ಇಫ್ ಎ ಸೆಟ್ ಹ್ಯಾಸ್ n ಎಲಿಮೆಂಟ್ಸ್ ದೆನ್ ವಿ ಕ್ಯಾನ್ ರೈಟ್ 2 to the power of n ಸಬ್ಸೆಟ್ಸ್. 2 to the power of n ಸಬ್ಸೆಟ್ಸ್. 2 to the power of n minus 1 ಅನ್ನೋದು ಪ್ರಾಪರ್ ಸಬ್ಸೆಟ್ಸ್. ಬರೀ ಸಬ್ಸೆಟ್ಸ್ ಅಂತ ಹೇಳಿದ್ರಿಂದ 2 to the power of n ಅನ್ನೋದು ಕರೆಕ್ಟ್ ಆನ್ಸರ್. ಒಂದ್ ವೇಳೆ ಪ್ರಾಪರ್ ಸಬ್ಸೆಟ್ಸ್ ಅಂತ ಹೇಳಿದ್ರೆ 2 to the power of n minus 1 ಅನ್ನೋದು ಕರೆಕ್ಟ್ ಆನ್ಸರ್ ಆಗ್ತಿತ್ತು. ಫಾರ್ ಎನಿ 2 ಸೆಟ್ಸ್ A and B, A union. ನೆಕ್ಸ್ಟ್ ಕ್ವಶನ್ ನೋಡಿ,
ಸಾರಿ ಎ ಇಂಟರ್ಸೆಕ್ಷನ್ ಎ ಯೂನಿಯನ್ ಬಿ ಈಕ್ವಲ್ ಟು ಯಾವುದೇ ಎರಡು ಸೆಟ್ಗಳಿಗೆ ಎ ಇಂಟರ್ಸೆಕ್ಷನ್ ಎ ಯೂನಿಯನ್ ಬಿ ವಿಲ್ ಬಿ ಈಕ್ವಲ್ ಟು ಆಪ್ಷನ್ಸ್ ಆರ್ ಫಸ್ಟ್ ಆಪ್ಷನ್ ಈಸ್ ಎ, ಸೆಕೆಂಡ್ ಆಪ್ಷನ್ ಈಸ್ ಬಿ, ಥರ್ಡ್ ಆಪ್ಷನ್ ಈಸ್ ನಲ್ ಸೆಟ್ and fourth option is none of these. A intersection A union B. Same process ಇಲ್ಲೇನು ತಗೊಂಡಿದ್ದೀವಿ ಇದನ್ನೇ ತಗೊಳ್ರಿ, ಪ್ರಾಬ್ಲಮ್ ಇಲ್ಲ. ಈಗ ಎ ಅಂತಂದ್ರೆ ಈ ಸೆಟ್ ಕಂಪ್ಲೀಟ್ ಸೆಟ್ ಎ ಏನಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆ 1 2 ಇದೆ 1 2 ಎ ತಗೊಂಡಿದ್ವಿ ಇಂಟರ್ಸೆಕ್ಷನ್. ಈಗ ಎ ಯೂನಿಯನ್ ಬಿ ತಗೊಳ್ಬೇಕು. ಎ ಯೂನಿಯನ್ ಬಿ ಅಂದ್ರೆ ಎಲ್ಲ ಈ ಎ ನಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಬಿ ನಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಎಲ್ಲಾನು ಸೇರಿ ಬರಿಬೇಕು. ರಿಪೀಟೆಡ್ ಎಲಿಮೆಂಟ್ಸ್ಗಳು ಒಂದ್ಸಾರಿ ಮಾತ್ರ ಬರಿಬೇಕು. ಎ ಯೂನಿಯನ್ ಬಿ ನಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆ 1 2 3 ಮೂರು ಎಲಿಮೆಂಟ್ಸ್ ಇದೆ 1 2 3 ಇಂಟರ್ಸೆಕ್ಷನ್ ಅಂತಂದ್ರೆ ಕಾಮನ್ ಎಲಿಮೆಂಟ್ ಗಳನ್ನ ಬರೀಬೇಕು. ಕಾಮನ್ ಎಲಿಮೆಂಟ್ಸ್ ಯಾವ್ಯಾವ್ದು ಇದೆ 1 2 ಇಸ್ ಕಾಮನ್. ಈಗ 1 2 ಅಂತಂದ್ರೆ ಯಾವ ಸೆಟ್ ನೋಡಿ 1 2 ಯಾವ ಸೆಟ್ ಇದು, ದಿಸ್ ಇಸ್ ಸೆಟ್ ಎ. Therefore, it is set A. So, A intersection A union B. ಇದನ್ನ ಬೇರೆ ರೀತಿಯಲ್ಲಿ ನಾವು ಮಾಡ್ಬೋದು, ಶೇಡ್ ಮಾಡಿ ಕೂಡ ಮಾಡ್ಬೋದು, ಆದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಶೇಡ್ ಮಾಡೋದು. ನೋಡಿ ಅದನ್ನು ತೋರಿಸ್ತೀನಿ, ಬೇಕಿದ್ರೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದು ಎ, ಇದು ಬಿ. ಫಸ್ಟ್ ಎ ಅಂತ ಹೇಳಿರೋದ್ರಿಂದ ಎಗೆ ನಾನು ಹಾರಿಜೆಂಟಲ್ ಆಗಿ ಲೈನ್ಗಳು ಡ್ರಾ ಮಾಡ್ಕೊತೀನಿ ಎ. ನೆಕ್ಸ್ಟ್ ಏನಿದೆ ಎ ಯೂನಿಯನ್ ಬಿ ಇದೆ. ಆ ಎ ಯೂನಿಯನ್ ಬಿಗೆ ವರ್ಟಿಕಲ್ ಆಗಿ ಡ್ರಾ ಮಾಡ್ಕೊತೀನಿ. ಎ ಯೂನಿಯನ್ ಬಿ ಅಂದ್ರೆ ಎ ಬಿ ಎರಡು ಸೇರಿ ಡ್ರಾ ಮಾಡಬೇಕು. ನೋಡಿ ಇದು ಎ ಯೂನಿಯನ್ ಬಿ ವರ್ಟಿಕಲ್ ಆಗಿ ಡ್ರಾ ಮಾಡ್ತಿದ್ದೀನಿ. ದಿಸ್ ಈಸ್ ಎ ಯೂನಿಯನ್ ಬಿ. ಈಗ ಇಂಟರ್ಸೆಕ್ಷನ್ ಅಂತಂದ್ರೆ ಎ ಮತ್ತೆ ಎ ಯೂನಿಯನ್ ಬಿ ಇವೆರಡರ ನಡುವೆ ಇಂಟರ್ಸೆಕ್ಷನ್ ತಗೋಬೇಕು. ಇಂಟರ್ಸೆಕ್ಷನ್ ಅಂತಂದ್ರೆ ಆ ಎರಡು ಲೈನ್ಗಳು ಎಲ್ಲಿ ಒಂದರ ಮೇಲೆ ಒಂದು ಇಂಟರ್ಸೆಕ್ಟ್ ಆಗಿದೆ ಆ ಪೋರ್ಷನ್ ಮಾತ್ರ ತಗೋಬೇಕು. ಆ ಪೋರ್ಷನ್ ಎಲ್ಲಿದೆ ನೋಡ್ರಿ, ಎ ಮಾತ್ರ ಇರೋದು ಎರಡು ಲೈನ್ಗಳು ಇಂಟರ್ಸೆಕ್ಟ್ ಆಗಿದೆ. ಸೊ ಆನ್ಸರ್ ಎ ಆಗ್ತದೆ. ನಾನು ಈ ರೀತಿ ಶೇಡ್ ಮಾಡೋ ಬದಲಿಗೆ ಎಲಿಮೆಂಟ್ಸ್ಗಳನ್ನ ತಗೊಂಡು ತೋರಿಸಿದ್ದೀನಿ ನಿಮಗೆ 1 2 ಅಂತೇಳಿ. ಆಪ್ಷನ್ ಎ ಕರೆಕ್ಟ್. ನಲ್ ಸೆಟ್ ಅಂತೂ ಬರ್ತಾ ಇಲ್ಲ, ಬಿ ಅನ್ನೋ ಸೆಟ್ಟು ಬರ್ತಾ ಇಲ್ಲ, ಸೊ ಎ ಅನ್ನೋ ಸೆಟ್ ಬರ್ತಾ ಇದೆ. ಎರಡೂ ರೀತಿ ವೆರಿಫೈ ಮಾಡಿದಾಗಲೂ ಕೂಡ ಎ ಅನ್ನೋ ಸೆಟ್ ಬರ್ತಾ ಇರೋದ್ರಿಂದ ಆಪ್ಷನ್ ಎ ಇಸ್ ಕರೆಕ್ಟ್. ಈ ರೀತಿ ಕೂಡ ಮಾಡ್ಬೋದು. ಒಂದು ವೇಳೆ ಯೂನಿಯನ್ ಅಂತ ಕೊಟ್ರೆ ಎಲ್ಲೆಲ್ಲಿ ಲೈನ್ಗಳು ಬಂದಿದೆ, ಹಾರಿಜಾಂಟಲ್ ಆಗಿರ್ಬೋದು, ವರ್ಟಿಕಲ್ ಆಗಿರ್ಬೋದು, ಅಥವಾ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರ್ಬೋದು, ಎಲ್ಲ ಪೋರ್ಷನ್ ಸೇರಿ ಬರೀಬೇಕು ನಾವು. ಒಂದ್ ವೇಳೆ ಇದನ್ನೇ ಯೂನಿಯನ್ ಅಂತ ಕೇಳಿದ್ರೆ ಆನ್ಸರ್ ಏನಾಗ್ತಿತ್ತು ಗೊತ್ತಾ, ಎ ಯೂನಿಯನ್ ಬಿ ಆಗ್ತಿತ್ತು. ಯಾಕಂತಂದ್ರೆ ಎ ಅನ್ನೋ ಪೋರ್ಷನ್ ಬಂದಿದೆ, ಬಿ ಅನ್ನೋ ಪೋರ್ಷನ್ ಬಂದಿದೆ, ಒಟ್ಟಿನಲ್ಲಿ ಲೈನ್ಸ್ ಎಲ್ಲೆಲ್ಲಿ ಇರುತ್ತೆ ಎಲ್ಲನೂ ಸೇರಿ ಬರೀಬೇಕು ಯೂನಿಯನ್ ಅಂತ ಕೇಳಿದಾಗ. ಇಂಟರ್ಸೆಕ್ಷನ್ ಅಂತ ಕೇಳಿದಾಗ ಎರಡೂ ಪೋರ್ಷನ್ಗಳು ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ ಕಾಮನ್ ಪೋರ್ಷನ್ ಮಾತ್ರ ನಾವು ಬರೀಬೇಕು ಇಂಟರ್ಸೆಕ್ಷನ್ ಅಂತ ಕೇಳಿದಾಗ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ವೆನ್ ಡಯಾಗ್ರಾಮ್ಸ್ನ ಹೇಳಿದ್ದು ಇದೇ ಕಾರಣಕ್ಕೆ. ನಾವು ಆರಾಮಾಗಿ ಏನು ಮಾಡ್ಬೋದು ಅಂತಂದರೆ ಸಾಲ್ವ್ ಮಾಡ್ಬೋದು ಕ್ವಶನ್ಗಳನ್ನ. ಸ್ಪೆಷಲಿ ಕೆಲವೊಂದಷ್ಟು ಪ್ರಾಪರ್ಟೀಸ್ ಮೇಲೆ ಕೊಟ್ಟಿರ್ತಕ್ಕಂಥ ಕ್ವಶನ್ಗಳನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇಫ್ ಎ ಈಕ್ವಲ್ ಟು 1 3 5 ಬಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಿ ಅನ್ನೋದು ಒಂದು ಎಲಿಮೆಂಟ್ ಅಂಡ್ ಬಿ ಈಕ್ವಲ್ ಟು 2 4, then the options are 4 belongs to A. Second option is the singleton set 4 is subset of A. Option C, B subset of A. Option D is none of these. ಇಷ್ಟಿದೆ ಕ್ವಶನ್. ಭಾಳ ಕನ್ಫ್ಯೂಸ್ ಆಗ್ತವೆ ಈ ರೀತಿ ಕ್ವಶನ್ಗಳು. ನೋಡಿ 4 ಎಲಿಮೆಂಟ್ ಇದೆ 1 3 5. ಇದು ಆಕ್ಚುಲಿ ಸೆಟ್ ಬಿ. ಇದು ಇಲ್ಲೇನು ಸೆಟ್ ಇದೆ ಅದೇ ಸೆಟ್ ಅನ್ನೇ ಒಂದು ಎಲಿಮೆಂಟ್ ಆಗಿ ಕೊಟ್ಟಿರೋದು. ಅಂದ್ರೆ ಆಕ್ಚುಲಿ ಈ ಸೆಟ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಹಿಂಗಿರ್ತದೆ 1 3 5. ಈ ಸೆಟ್ ಏನಿದೆಯಲ್ಲ ಇದು ಇಲ್ಲಿ ಬರುತ್ತೆ 2 4 ಅನ್ನೋದೇ ಒಂದು ಎಲಿಮೆಂಟ್. ಇಷ್ಟಿದೆ. ಇದು ಎ. ಬಿ ಅಂತೂ ಗೊತ್ತಿದೆ ನಿಮಗೆ 2 4. ದಿಸ್ ಇಸ್ ಬಿ. ಈಗ ಒಂದೊಂದೇ ಆಪ್ಷನ್ ನೋಡಿ.
ಈಗ ಒಂದೊಂದೇ ಆಪ್ಷನ್ ನೋಡಿ. ಎ ಅನ್ನೋ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? 1 3 5 ಇದೊಂದು ಎಲಿಮೆಂಟ್, 4 ಎಲಿಮೆಂಟ್ಗಳಿದೆ. ಮತ್ತೆ ಇಲ್ಲಿ 1 3 5 2 4 ಅಂತೇಳಿ 5 ಎಲಿಮೆಂಟ್ಗಳು ಅಂತ ಅನ್ಬಾರದು. ಎ ಅನ್ನೋ ಸೆಟ್ಟಲ್ಲಿ ಇರೋದು 4 ಎಲಿಮೆಂಟ್ಸ್ ಮಾತ್ರ. 1 3 5 ದಿ ಸೆಟ್, ಇದೇನು ಕಂಪ್ಲೀಟ್ ಸೆಟ್ ಇದೆ ಅದು ಒಂದು ಎಲಿಮೆಂಟ್ ಅಂತ. ಬಿ ನ ಸೆಟ್ಟಲ್ಲಿ 2 ಎಲಿಮೆಂಟ್ಸ್ ಇದೆ. ಈಗ 1 ಬಿಲಾಂಗ್ಸ್ ಟು ಎ, 3 ಬಿಲಾಂಗ್ಸ್ ಟು ಎ, 5 ಬಿಲಾಂಗ್ಸ್ ಟು ಎ. ದಿಸ್ ಸೆಟ್ 2, 4 ಬಿಲಾಂಗ್ಸ್ ಟು ಎ. ಸೊ ಬಿ ಬಿಲಾಂಗ್ಸ್ ಟು ಎ ಅಂತ ಬರಿಬೇಕು ಹೊರತು ಬಿ ಸಬ್ಸೆಟ್ ಆಫ್ ಎ ಅಂತ ಬರಿಬಾರ್ದು. ನೆನ್ಪಿಟ್ಕೊಳ್ರಿ, ಈ ಎಲಿಮೆಂಟ್ ಈ ಸೆಟ್ ಒಳಗಡೆ ಇದೆ, ಎಲಿಮೆಂಟ್ ಅದು. ದಿಸ್ ಬಿ ಬಿಲಾಂಗ್ಸ್ ಟು ಎ. ಇದು ಬಿ ಅನ್ನ ನಾವು ಸೆಟ್ ಇಂದ ರೀಪ್ಲೇಸ್ ಮಾಡಿದಾಗ 2, 4 ಬಿಲಾಂಗ್ಸ್ ಟು ಎ. ಸೆಟ್ಟೇ ಆಗಿರ್ಬೋದು, ಆದ್ರೆ ಆ ಸೆಟ್ ಈಗ ಎಲಿಮೆಂಟ್ ತರ ಕೆಲಸ ಮಾಡ್ತಾ ಇದೀವಿ. ಮತ್ತೆ ನಾವೇನಾದ್ರೂ ಸಬ್ಸೆಟ್ ಅಂತ ಬರಿಬೇಕು ಅಂತಂದ್ರೆ ಇದಕ್ಕೆ ಮತ್ತೊಂದು ಫ್ಲವರ್ ಬ್ರಾಕೆಟ್ ಹಾಕಬೇಕು. ಈಗ ಇದು ಒಂದು ಸಿಂಗಲ್ಟನ್ ಸೆಟ್ ಆಯ್ತು, ಇದು ಒಂದು ಸೆಟ್. ಈ ಸೆಟ್ ಒಳಗಡೆ ಇರೋದು ಒಂದೇ ಎಲಿಮೆಂಟ್. 2, 4 2 ಎಲಿಮೆಂಟ್ ಇರ್ತಕ್ಕಂಥ ಒಂದು ಸೆಟ್ ಇದು. ಆ ಸೆಟ್ಟೇ ಒಂದು ಎಲಿಮೆಂಟ್. ದಿಸ್ ಈಸ್ ಸಬ್ಸೆಟ್ ಆಫ್ ಎ. ಅಥವಾ ಇದಕ್ಕೆ ಬಿ ಅಂತ ಕೊಟ್ರೆ ಈಗ ನೋಡಿ ಇದು ಸಬ್ಸೆಟ್ ಆಫ್ ಎ. ಸೊ ಈ ರೀತಿ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಈ ಎಲಿಮೆಂಟ್ ಅನ್ನ ಅನಲೈಸ್ ಮಾಡ್ಬೇಕಾಗುತ್ತೆ. ಈಗ ಬನ್ನಿ, 4 ಬಿಲಾಂಗ್ಸ್ ಟು ಎ ಅಂತ ಹೇಳ್ತೇನೆ. 4 ಈಸ್ ಅನ್ ಎಲಿಮೆಂಟ್ ಆಫ್ ಎ. ಇಸ್ ಇಟ್ ಟ್ರೂ? ನೋ. 1 ಬಿಲಾಂಗ್ಸ್ ಟು ಎ, 3 ಬಿಲಾಂಗ್ಸ್ ಟು ಎ, 5 ಬಿಲಾಂಗ್ಸ್ ಟು ಎ. ಈ ಕಂಪ್ಲೀಟ್ ಸೆಟ್ ಬಿಲಾಂಗ್ಸ್ ಟು ಎ ಬಟ್ ನಾಟ್ 4. ಬರೀ 4 ತಗೊಂಡ್ರೆ ಅದಕ್ಕೂ ಎಗೂ ಸಂಬಂಧ ಇಲ್ಲ. ಎಗೆ ಸಂಬಂಧ ಇರೋದು ಯಾವುದು ಅಂತಂದ್ರೆ ಈ ಹೋಲ್ ಸೆಟ್ ಸಂಬಂಧ. ಹಾಗಾಗಿ 4 ಬಿಲಾಂಗ್ಸ್ ಟು ಎ ಅನ್ನೋದು ಇಟ್ ಈಸ್ ರಾಂಗ್. ಆಮೇಲೆ ಸಿಂಗಲ್ಟನ್ 4 ಈ ಸಬ್ಸೆಟ್ ಆಫ್ ಎ ಅಂತ ಹೇಳ್ತೇನೆ, ಅದು ಕೂಡ ರಾಂಗ್. ಸಿಂಗಲ್ಟನ್ ಬರಬೇಕು ಅಂದ್ರೆ ಸಿಂಗಲ್ಟನ್ 1 ಈಸ್ ಸಬ್ಸೆಟ್ ಆಫ್ ಎ, ಸಿಂಗಲ್ಟನ್ 3 ಈಸ್ ಸಬ್ಸೆಟ್ ಆಫ್ ಎ, ಸಿಂಗಲ್ಟನ್ 5 ಈಸ್ ಸಬ್ಸೆಟ್ ಆಫ್ ಎ, ಸಿಂಗಲ್ಟನ್ ಬಿ ಈಸ್ ಸಬ್ಸೆಟ್ ಆಫ್ ಎ. ಕಂಪ್ಲೀಟ್ ಬಿ ನ ಸೆಟ್ಟೇ ಒಂದು ಸಿಂಗಲ್ಟನ್ ಎಲಿಮೆಂಟ್ ಆಗಿ ಬರಬೇಕು ನಮಗೆ ಈ ರೀತಿ, ಆವಾಗ ಸಬ್ಸೆಟ್ ಆಗುತ್ತೆ ಹೊರತು ಇದ್ರ ಒಳಗಡೆ ಇರ್ತಕ್ಕಂಥ ಎಲಿಮೆಂಟ್ಗೂ ಇದಕ್ಕೂ ಸಂಬಂಧ ಇಲ್ಲ. ಆಪ್ಷನ್ ಬಿ ಇಸ್ ಆಲ್ಸೋ ರಾಂಗ್. ಇಲ್ಲಿ ಹೇಳ್ತಾನೆ ಬಿ ಇಸ್ ಸಬ್ಸೆಟ್ ಆಫ್ ಎ. ನೋ, ಆಕ್ಚುಲಿ ಬಿ ಇಸ್ ಅನ್ ಎಲಿಮೆಂಟ್ ಆಫ್ ಎ. ಬಿ ಬಿಲಾಂಗ್ಸ್ ಟು ಎ, ನಾಟ್ ಸಬ್ಸೆಟ್. ಸಬ್ಸೆಟ್ ಆಗ್ಬೇಕಂದ್ರೆ ಮತ್ತೆ ಅದಕ್ಕೊಂದು ಫ್ಲವರ್ ಬ್ರಾಕೆಟ್ ಬರ್ಬೇಕು ಈ ರೀತಿ. ಈ ರೀತಿ ಇದ್ದಾಗ ಸಬ್ಸೆಟ್ ಆಗುತ್ತೆ. ಇದು ಕೂಡ ರಾಂಗ್. ಇಲ್ಲಿ ಕನ್ಫ್ಯೂಸ್ ಆಗೋದು ಇದು. ಬಿ ಇರೋದೊಂದು ಸೆಟ್ ಮತ್ತೆ ಅದರೊಳಗಡೆ ಬಂದಿದೆ ಅಂತಂದ್ರೆ ಬಿ ಸಬ್ಸೆಟ್ ಆಫ್ ಎ ಅಂತೇಳಿ ಹಾಕ್ಬಿಡಂತ ಚಾನ್ಸಸ್ ಇರುತ್ತೆ. ಆಕ್ಚುಲಿ ಇಟ್ ಇಸ್ ರಾಂಗ್. ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ನನ್ ಆಫ್ ದಿಸ್. ಇದು ಯಾವುದು ಕೂಡ ಇಲ್ಲಿ ಆಪ್ಷನ್ ಆಗೋದಿಲ್ಲ. ಸೊ ಎಲ್ಲಾನು ರಾಂಗ್. ಓಕೆ, ನೆಕ್ಸ್ಟ್ ಕ್ವಶನ್ಸ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.